ಈಗ ಟಾಪ್ ಕಟ್ಟಿಂಗ್ ನೋಡ್ಕೊಂತವ್ರಿ. ಇದು ಫೋಲ್ಡ್ ಆಗ್ಯದ. ಐರನ್ ಮಾಡ್ಕೊಂಡು ಫಸ್ಟ್, ಮತ್ತು ನಿಮಗೆ ವಿಡಿಯೋ ದೊಡ್ಡದಾಗುತ್ತೆ ಲಾಂಗ್ ಆಗುತ್ತೆ ಅಂತಂದು ಎಲ್ಲರೂ ಕಾಣುತ್ತಲ್ಲ. ಮೊದಲಿಗೆ ಅಳತಿ ನೋಡ್ಕೊಂಬಿಡ್ರಿ. ಫಸ್ಟ್ ಇದು 34.5 ಉದ್ದ, 34.5 ಉದ್ದ ನೋಡ್ಕೊರಿ. 34.5 ಉದ್ದಿದ್ದು, ಇದು 34.5 ಎದೆಯ ಸುತ್ತಳತೆ, ಇದು 30 ನಡದ ಸುತ್ತಳತೆ, ಇದು 37.5 ವೆಸ್ಟ್ ಅಂದ್ರೆ ಹಿಂಭಾಗ ಮತ್ತು ಮುಂಭಾಗದ ಸುತ್ತಳತೆ, ಇದು 12.5 ಏನೈತಲ್ಲ ಶೋಲ್ಡರ್, ಇದು ತೋಳಿನ ಉದ್ದ, ಇದು 11 ಇಂಚ್ ಏನೈತಲ್ಲ ತೋಳ ಕೆಳಗಿನ ಭಾಗ, ಇದು 15 ಇಂಚು ಬಗಲ್ ಸುತ್ತಳತೆ, ಇದು ಮುಂಡ ಅಂದರೆ ಬಗಲು ಸುತ್ತಳತೆ ಬೇರೆ ಮತ್ತು ಕೆಳಗಿಳಿಸೋದು ಬೇರೆ. ಇಷ್ಟೆಲ್ಲ ಇದ್ರದ್ದು ಮೆಜರ್ಮೆಂಟ್ ಟಾಪಿಂದು ನೋಡ್ಕೊಳ್ಳಿ. ಮೊದಲು ಟಾಪ್ ಉದ್ದ 34.5, ಇಲ್ಲಿ ನೋಡ್ರಿ 34.5 ಟಾಪಿನ ಉದ್ದ ಇದ್ರೆ 2 ಇಂಚ್ ಎಕ್ಸ್ಟ್ರಾ ಇಡಬೇಕು. 35.5 36.5 ಇಡಬೇಕು. ಹೌದಾ? 36.5 ಟಾಪಿನ ಉದ್ದ. ಈಗ ಇಲ್ಲಿ ಕೆಳಗೆ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡ್ರಿ. 36.5 ಇಟ್ಕೋಬೇಕು. ಅದಾದ್ಮೇಲೆ 36.5 ಇಟ್ಟಿನ ಇಲ್ಲಿ ಇದು ಸೈಡ್ ಕಟ್ ಬರ್ತಲ್ಲ, ಕಟ್ಟಿಗೆ 18 ಇಂಚು. ನೆಕ್ಸ್ಟ್ ಬಗಲ್ ಇಳಿಸೋದು 6 ಇಂಚು. ಆ್ಯಸ್ ಇಟ್ ಈಸ್ ಉದ್ದ ಐತಲ್ಲ 34.5 ಮತ್ತು 2 ಇಂಚ್ ಎಕ್ಸ್ಟ್ರಾ ಇಡೋದು 36.5 ಇಟ್ಟು. ಇದು ಅರ್ಥ ಆಯ್ತಲ್ಲ? 36.5 ಇಟ್ಕೋಬೇಕು. 34.5 ಉದ್ದ ಇದ್ರೆ 2 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು. ಇಲ್ಲಿ 18 ಇಂಚು, ಇಲ್ಲಿಂದ ಇದು 18 ಇಂಚು, ಇದು ಉದ್ದದಿಂದ ಇಲ್ಲಿಂದ ಇದು 6 ಇಂಚು. ಅದಾದಮೇಲೆ ಒಂದು ಲೈನ್ ಎಳ್ಕೋಬೇಕು. ಲೈನ್ ಎಳ್ಕೊಂಡಲ್ಲ, ಈಗ ಇದೇ ಲೈನ್ ಪ್ರಕಾರ ಇದು ಉದ್ದದ ಲೈನು, ಟಾಪ್ ಉದ್ದಿನ ಲೈನ್, ಟಾಪ್ ಉದ್ದ ಎಷ್ಟೈತಿ ಅದ್ರ ಲೈನ್. ಅದೇ ಪ್ರಕಾರ 6 ಇಂಚು, ಅದೇ ಪ್ರಕಾರ 6 ಇಂಚು ಬಗಲ ಇಳಿಸೋದು ಇದು. ಆಮೇಲೆ ಹಂಗ ಬಂದು ಇದು 18 ಇಂಚು ಸೈಡ್ ಕಟ್ಟು, 18 ಇಂಚು ಇಳಿಸೋದು. ಇದು ಇದ್ರ ನಡಬರ್ಕ ಏನು ಬರುತ್ತಲ್ಲ 6 ಇಂಚು, 12 ಅರ್ಧ 12 ಐತಲ್ಲ
ಇದರರ್ಥ 6 ಇಂಚು. ಸೇಮ್ ಇಲ್ಲಿನೂ ಕೂಡ 12 6 ಇಂಚು. ಆಮೇಲೆ ಇದಕ್ಕೆ ಲೈನ್ ಹೇಳ್ಕೊಂಡು ಈ ಲೈನ್ ಏನದಾವಲ್ಲ ಮೇನ್ ಲೈನ್ ಇವು ಬೇಸ್ಮೆಂಟ್ ಥರ ಇದು. ಈಗ ಮನೆಗೆ ಬೇಸ್ಮೆಂಟ್ ಹೆಂಗೆ ಹಾಕ್ತೀವಲ್ಲ ಆ ಥರ ಇದೆ. ನೆಕ್ಸ್ಟ್ ನೋಡ್ರಿ, ಈಗ ಶೋಲ್ಡರ್ ಎಷ್ಟೈತಿ? 12.5 ಐತಿ. 12.5 ಅರ್ಧ 6.25. ಹೌದಾ? ಇಲ್ಲಿ 0.3 ಇಡಬೇಕು. ಆಮೇಲೆ ಶೋಲ್ಡರ್ 12.5 ಐತಲ್ಲ, ಇದಕ್ಕೇನೈತಲ್ಲ 6.25. 12.5 ಅರ್ಧ 6.25 ಇಂಚ್. ಇದ್ರದ್ದು ಕೊಳ್ಳು ಏನೈತಲ್ಲ 0.3 ಇಡ್ಬೇಕಂದ್ರೆ ಅದು 5.5 ಬರುತ್ತೆ. ಇದೇ ತರ ಇಲ್ಲೂ 6.25. ಇದು ಅರ್ಥ ಆಯ್ತಲ್ಲ. ಈಗ ಎದೆ ಭಾಗ 34.5 ಐತಿ. ಇದಕ್ಕೆ 3 ಇಂಚ್ ಪ್ಲಸ್ ಮಾಡ್ಕೋಬೇಕು. ಎಲ್ಲೈತಿ? ಈಗ ಇದು 34.5 ಅರ್ಧ 3 ಇಂಚ್ ಪ್ಲಸ್ ಮಾಡ್ಕೋಬೇಕು. 1 2 3 ಇಂಚ್ ಪ್ಲಸ್ ಮಾಡ್ಕೊಂಡಿದ್ದ ಇದಕ್ಕೆ ಲೆಕ್ಕ ಅರ್ಥ ಆಗ್ಲಿಕ್ಕೂ ನೀವು ಮಾಡ್ಕೋಬೋದಾಗ ಈ ಥರ. ಎಷ್ಟು ಬಂತು? 0.19. ನಿಮ್ಗೆ ಅರ್ಥ ಆಗಲಿ ಅಂತೇಳಿ ಈ ಥರ ಮಾಡಾಕತ್ತೀನಿ. ಆಗ 0.19 ಅರ್ಧ ಇಲ್ಲಿ ನೋಡ್ರಿ 9.1 100. ಅದೇ ಥರ 9.1 100 ಇಲ್ಲಿಟ್ಟು ಮಾರ್ಕ್ ಹಾಕೋದು. ಈ ಮಾರ್ಕ್ ಹಾಕಿಂದ ಮಾರ್ಜಿನ್ 2 ಇಂಚು. ಇದು ಎದೆಯ ಸುತ್ತಳತೆ ಮಾರ್ಕು, ಇದು ಬಗಲು ಮಾರ್ಕು. ಅರ್ಥ ಆಯ್ತಲ್ಲ? ಇವಾಗ ಇಲ್ಲಿ ನೋಡ್ರಿ 30 ಇಂಚು ನಡೆದ ಸುತ್ತಳತೆ ಐತಿ. 30ಕ್ಕೆ ಮತ್ತೆ ಪ್ಲಸ್ 3 ಮಾಡಿದರೆ 33 ಆಯ್ತು. ಹೌದಾ? 33 ಅರ್ಧ 16.5 ಆಗುತ್ತೆ. ಹೌದಾ? ಇಲ್ಲಿ ನೋಡ್ಕೊಂಬಿಡ್ರಿ, ನಿಮ್ಗೆ ಗೊತ್ತಾಗ್ಲಿಕ್ಕೂ ಇಲ್ಲಿ ನೋಡ್ಕೊಳ್ಳಿ. ಇದು 30, ಇದಕ್ಕೆ 3 ಪ್ಲಸ್ ಮಾಡಿದ್ರೆ 33 ಅರ್ಧ 16.5 ಅರ್ಧ 8.25. ಈಗ ಇಲ್ಲಿ ನೋಡ್ರಿ 8.25. ಹೌದಾ? ಇದು ನಡಕ್ಕೆ 8.25 ಇಡಬೇಕು. ಇಲ್ಲಿ 2 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಇಡಬೇಕು. ಇದು ನಡೆದಾಯ್ತು. ಈಗ ನಡೆದಾದ್ಮೇಲೆ ಇದು ವೆಸ್ಟ್ 37.5 ಐತಿ. ಇದಕ್ಕೂ ಪ್ಲಸ್ 3 ಆ್ಯಡ್ ಮಾಡ್ಕೋಬೇಕು. ಅಂದ್ರೆ 40.5 ಆಗುತ್ತೆ. ಅದರ ಅರ್ಧ 40.5 ಅರ್ಧ ಹೇಳ್ರಿ, ಇಲ್ಲಿ ನೋಡ್ಕೊಂಬಿಡಿ. ಈಗ 40.5 ಅರ್ಧ 20 ಆಗುತ್ತೆ. ನೋಡ್ರಿ 20. ಇದರ ಅರ್ಧ 10 1 ಪಾಯಿಂಟ್. ಇಲ್ಲಿ ನೋಡ್ರಿ 10 1 ಪಾಯಿಂಟ್. ಅದೇ ಥರ 10 1 ಪಾಯಿಂಟ್. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇಡಬೇಕು.
ಬರೀ 1 ಇಂಚ್ ಸಾಕು. ಇಷ್ಟಾದ್ರೆ ಇದು ಮಾರ್ಕಿಂಗ್ ಆಯಿತು. ಇವಾಗ ಲೈನ್ ಕುಡಿಸ್ಕೋ ಅಂತ ಹೋಗ್ಬಿಟ್ರೆ ಟಾಪ್ ಮಾರ್ಕಿಂಗ್ ಮುಗಿದೋಯ್ತು. ಬರೀ ಕಟ್ಟಿಂಗ್ ಅಷ್ಟ ಉಳಿಯೋದು. ಮಾರ್ಕ್ ಹಾಕೋದು ನೋಡ್ರಿ ಕರೆಕ್ಟಾಗಿ. ಆಯ್ತು, ಇದು ಟಾಪ್ ಮಾರ್ಕಿಂಗ್ ಆಯ್ತು. ಇಲ್ಲಿ ಬಗಲು ಇಷ್ಟೇ ಟಾಪ್ ಮಾರ್ಕಿಂಗ್. ಇವಾಗ ಕಟಿಂಗ್. ಇದಾದ ಮೇಲೆ ಇವು ಚಟ್ಕ ಅಂತಾರಲ್ಲ, ಚಟ್ಕ ಇವು ಹೊಡ್ಕೊಳ್ಳೇಬೇಕು ಕಂಪಲ್ಸರಿ. ಇಲ್ಲಿ ಎಲ್ಲಿ ಮಾರ್ಕ್ ಇರ್ತದಲ್ಲ, ಇಲ್ಲೇ ಈ ಥರ ಸ್ವಲ್ಪ ನಾಚ್ ಹೊಡ್ಕೋಬೇಕು. ಇವು ನಾಚ್ ಮೇನ್ ಬೇಕು. ಆಯ್ತಾ? ಇವಾಗ ಸ್ಲೀವ್ಸ್ ತೋಳು ಕಟ್ಟಿಂಗ್. ತೋಳು ಕಟ್ಟಿಂಗಿಗೆ ಮೇನ್ ನೋಡ್ರಿ ಈ ಥರ ಐತಿ ಬಟ್ಟೆ. ಇಲ್ಲೇ 1 ಇಂಚ್ ಹೆಚ್ಚು ಕಡಿಮೆ ಇಡ್ರಿ ನಡಿತೈತಿ. 1 ಇಂಚ್ ಆದಮೇಲೆ ಇಲ್ಲೊಂದು ಮಾರ್ಕ್. ಈಗ ತೋಳು ಉದ್ದ ಎಷ್ಟೈತಿ? 10 ಇಂಚ್ ಐತಿ. 10 ಇಂಚ್ ನಾವು 10.5 ಇಡಬೇಕು. 10.5 ಇಟ್ಟರೆ ಇಲ್ಲೇ ಕೆಳಗೆ 1.3 ಹಾಕ್ಬೇಕು ಮಾರ್ಕಿಂಗ್. ಅದಾದ್ಮೇಲೆ ಮತ್ತೆ 10.5 ಇಲ್ಲೇ 1.3. ಅರ್ಥ ಆಯ್ತಲ್ಲ? ಅದಾದ್ಮೇಲೆ ಇದು ಮಾರ್ಕ್. ಆಮೇಲೆ ತೋಳು ಕೆಳಗೆ 11 ಇಂಚ್ ಐತಿ. 11 ಇಂಚಿನ ಅರ್ಧ 5.5. ಇದು 5.5 ಮಾರ್ಕು ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ಇಟ್ಕೋಬೇಕು. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನೋಡ್ರಿ 15.5 ಐತಲ್ಲ, 15.5 ಇದರ ಅರ್ಧ
8. ನಾವಿಲ್ಲಿ 7 ಇಂಚ್ ಇಡೋದು. 7 ಇಂಚ್ ಆದ್ಮೇಲೆ ಇದಕ್ಕೆ ಈ ತರ ಶೇಪ್ ಕೊಡ್ಬೇಕು. ಶೇಪ್ ಇದಕ್ಕೆ ಅನ್ನೋದು ಮುಂಡಾ ಶೇಪ್ ಅಂತಂದು. ಅದಾದ್ಮೇಲೆ ಇದು ಈ ತರ ಇಟ್ಕೊಂಡು ನೋಡ್ಬೇಕು. ಕರೆಕ್ಟಾಗಿ ಬಂತು. ಇನ್ನೂ ಮಾರ್ಕ್ ಹಾಕೀಗ ಈ ನಾರ್ಚಿಗೆ ಇದಕ್ಕೆ ಕರೆಕ್ಟಾಗಿ ಬರುತ್ತೆ. ನಾರ್ಚ್ ಕಾಣುತ್ತಲ್ಲ, ಇದಕ್ಕೆ ಕರೆಕ್ಟಾಗಿ ಬಂತು. ಅದಾದ್ಮೇಲೆ ಇದಕ್ಕೆ ಎಕ್ಸ್ಟ್ರಾ ಈಗ ಸವಾ 2 ಬಿಟ್ಟಿವಲ್ಲ, ಇದು ಸವಾ 2. ಅದೇ ಥರ ಇಲ್ಲೂ ಕೂಡ ಸವಾ 2 ಬಿಡಬೇಕು. ಇದಾದ್ಮೇಲೆ ಮಾರ್ಕ್. ಇದಕ್ಕೂ ಮಾರ್ಕ್. ಆಯ್ತು, ತೋಲ್ ಕಟ್ಟಿಂಗ್ ಆಗುತ್ತೆ ಇವಾಗ. ಅದಕ್ಕೆ ನಾರ್ಚ್ ಹೊಡೆದಿದ್ರಲ್ಲ, ಅದೇ ಥರ ಇದಕ್ಕೂ ನಾರ್ಚ್ ಹೊಡಿಬೇಕು. ಈ ಥರ ಇದಾದ್ಮೇಲೆ ಇದು ಫ್ರಂಟ್, ಒಂದು ಸೈಡ್ ಫ್ರಂಟ್ ಜಾಸ್ತಿ ಇರ್ತದಲ್ಲ, ಫ್ರಂಟ್ ಇದಕ್ಕೊಂದು ನಾರ್ಚ್ ಹೊಡ್ಕೋಬೇಕು. ಅದಾದ್ಮೇಲೆ ಆಯ್ತು, ತೋಲ್ ಕಟ್ಟಿಂಗ್. ಬ್ಯಾಕ್ ಫ್ರಂಟ್ ಇದಕ್ಕೆ ಇಷ್ಟು ಡಿಫ್ರೆನ್ಸ್ ಇರಬೇಕು. ಇದು ಟಾಪಿನ ಕಟ್ಟಿಂಗು. ಇದೇ ಥರ ಒಂದು 4 ಟೈಪ್ ಬರ್ತಾವ. ಟಾಪ್ನಾಗೂ 4 ಟೈಪ್ ಬರ್ತಾವ, ಮತ್ತು ಪ್ಯಾಂಟ್ನಾಗೂ 4-5 ಟೈಪ್ ಬರ್ತಾವ. ಎಲ್ಲ ಥರನೂ ತೋರಿಸ್ತೀನಿ, ಎಲ್ಲ ಥರನೂ ವಿಡಿಯೋ ಮಾಡ್ತೀನಿ. ಲೈಕ್ ಆದ್ರೆ ಶೇರು, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಅದಕ್ಕಿಂತ ಮುಂಚೆಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಅಂದ್ರೆ ನಿಮಗೆ ನಾ ಹಾಕುವಂಥ ವಿಡಿಯೋ ಎಲ್ಲವೂ ಬರ್ತಾವ. ನೀವು ಕಲೀರಿ, ಮತ್ತೊಬ್ಬರಿಗೂ ಕಲಿಸ್ರಿ. ನಮಸ್ತೆ, ಧನ್ಯವಾದ.